4 ಜಿಲ್ಲೆಗಳಿಗೆ 2 ದಿನಗಳ ಕಾಲ ಮಳೆಯ ಅಲರ್ಟ್ ಅನ್ನು ನೀಡಲಾಗಿದೆ. ಹಾಗಾದ್ರೆ ಆ 4 ಜಿಲ್ಲೆಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಬರೋಬ್ಬರಿ 2 ದಿನಗಳ ಕಾಲ ಮಳೆಯ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ವಿಪರೀತ ಶೆಕೆ ಇದೆ. ಶೆಕೆ ಅನುಭವದ ಅಲರ್ಟ್ ಕೂಡ ನೀಡಲಾಗಿದೆ. ವಿಪರೀತವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಶೆಕೆಯ ಅಲರ್ಟ್ ಅನ್ನು ನೀಡಲಾಗಿದೆ. ಉತ್ತರ ಕನ್ನಡಕ್ಕೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬಿರು ಬಿಸಿಲಿಂದ ಬೆಂದಂತಹ ಜನಕ್ಕೆ ಮಳೆಯ ನಿರೀಕ್ಷೆ ಇರುವಂತದ್ದು. ವರುಣ ದೇವ ತಂಪೆರೆಯಲಿದ್ದಾನೆ. ರಾಜ್ಯದ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರೋದು. ಇದರ ಜೊತೆಗೆ ಉತ್ತರ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇದೆ. ಬಿರು ಬಿಸಿಲಿಂದ ಬೆಂದಂತಹ ಜನರಿಗೆ ಮಳೆರಾಯ ತಂಪೆರೆಯಲಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಪ್ರಗತಿ ಶೆಟ್ಟಿ, ಬಿಸಿಲಿಂದ ಎಲ್ಲಾ ಜನರು ಕೂಡ ಬೆಂದು ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಪ್ರಮುಖವಾಗಿ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾವ ಜಿಲ್ಲೆಗಳು, ಯಾವ ರೀತಿ ಮಳೆ ಆಗಬಹುದು? ಧನಶ್ರೀ, ರಾಜ್ಯಾದ್ಯಂತ ಶೆಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನಿಂದ ಜನರು ಬಸವಳಿದು ಹೋಗಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಕೂಲ್ ಸಿಟಿ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಶೆಕೆಯ ಮಟ್ಟ ಏರಿಕೆಯಾಗಿ ಜನಸಾಮಾನ್ಯರಿಗೆ ನಿತ್ಯ ಓಡಾಡಕ್ ಆಗ್ತಾ ಇಲ್ಲ. ಅಷ್ಟೊಂದು ಶೆಕೆಯ ಅನುಭವ ಆಗ್ತಾ ಇರುವಂಥದ್ದು. ಈಗ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸಲ ಮೊನ್ನೆ ಮಳೆ ಬಂತು. ಅದಾದ ಬೆನ್ನಲ್ಲೇ ಈಗ ಮತ್ತೆ 2 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ರಾಜ್ಯದ 4 ಜಿಲ್ಲೆಗಳಿಗೆ ಮಳೆ ಬರುವಂತಹ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಹಾಸನ ಜೊತೆಗೆ ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಈ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಸೊ ಇಲ್ಲಿ ಮಳೆ ಬಂದ್ರೆ ಸಾಕಪ್ಪ ಅಂತ ಜನಸಾಮಾನ್ಯರು ಬೇಡ್ಕೊಳ್ತಾ ಇದ್ದಾರೆ. 2 ದಿನಗಳ ಕಾಲ ಮಳೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಮಳೆ ಬಂದು ಹೋದ್ಮೇಲೆ ಮತ್ತೆ ಶೆಕೆಯ ಪ್ರಮಾಣ ಜಾಸ್ತಿ ಆಗುತ್ತಲ್ಲ, ಅದು ಇನ್ನ ತಡ್ಕೊಳಕ್ ಆಗಲ್ಲ ಅನ್ನುವಂಥದ್ದು ಜನಸಾಮಾನ್ಯರು ಹೇಳ್ತಾ ಇರುವಂತಹ ಮಾತು. ಬಟ್ ಪೂರ್ವ ಮುಂಗಾರಿನ ಮಳೆ ಅನೇಕ ಕಡೆಯಲ್ಲಿ ಬರುವಂತಹ ಸಾಧ್ಯತೆ ಇರುವಂತದ್ದು. ಧನುಶ್ರೀ, ಪ್ರಗತಿ ಶೆಟ್ಟಿ ಗಮನಿಸ್ತಾ ಹೋಗಬಹುದು. ಮಳೆ ಬರಬೇಕು ಅನ್ನುವಂತ ಹೊತ್ತಿಗೆ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಬದಲಾಗಿ ಈ ಬೇಸಿಗೆ ಕಾಲದಲ್ಲಿ ಈಗ ಮಳೆ ಸುರಿತಾ ಇದೆ. ಇನ್ಕ್ಲೂಡಿಂಗ್ ಬೆಂಗಳೂರು ಕೂಡ ಅಷ್ಟೇ, ಆಲಿಕಲ್ಲು ಕೂಡ ಮಳೆಗಳು ಆಗ್ತಾ ಇರುವಂತದ್ದು. ಈ ರೀತಿ ಹವಾಮಾನ ವೈಪರೀತ್ಯ ಆಗುವುದಕ್ಕೆ ಏನ್ ಕಾರಣ ಅಂತ ತಜ್ಞರು ಹೇಳ್ತಿದ್ದಾರೆ. ಧನುಶ್ರೀ, ಅನೇಕ ಕಡೆಗಳಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶೆಕೆ ಜಾಸ್ತಿ ಆಗಿ ಹೀಟ್ ವೇವ್ ನ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅಂದ್ರೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಧರಿಸುವಂತಹ ಬಟ್ಟೆಗಳು ಯಾವತ್ತೂ ಕೂಡ ವೈಟ್ ಕಲರ್ ಡ್ರೆಸ್ ಅನ್ನ ಧರಿಸಬೇಕು, ಬ್ಲ್ಯಾಕ್ ಕಲರ್ ಡ್ರೆಸ್ ಅನ್ನ ಜಾಸ್ತಿ ಧರಿಸಬಾರ್ದು. ಸೂರ್ಯ ಕಿರಣ ನೇರವಾಗಿ ಬೀಳುತ್ತೆ. ಸೊ ಹಾಗಾಗಿ ಆದಷ್ಟು ವೈಟ್ ಡ್ರೆಸ್ ಅನ್ನ ಧರಿಸಬೇಕು. ಬಿಸಿಲಿನ ಧಗೆಗೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬರುವಂತಹ ಸಾಧ್ಯತೆ ಇದೆ ಅಂತ ವೈದ್ಯರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸ್ಕಿನ್ ಡಾಕ್ಟರ್ಸ್ ಕೂಡ ಅಲರ್ಟ್ ಆಗಿರುವಂತೆ ಜನರಿಗೆ ತಿಳಿಸಿರುವಂತದ್ದು. ಈ ಮಧ್ಯ ಬಿಸಿಲು ಜಾಸ್ತಿ ಹೋದಂಗೆ ಜನಕ್ಕೆ ಡಿಹೈಡ್ರೇಷನ್ ಎಲ್ಲ ಜಾಸ್ತಿ ಆಗುವಂತಹ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀರನ್ನು ಕುಡಿಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸೊ ಹೆಚ್ಚಿನ ಕಡೆಯಲ್ಲಿ ಮಳೆ ಬಂದ್ರೆ ಸಾಕಪ್ಪ ಅನ್ನುವಂತಹ ಒಂದು ಮನೋಭಾವ ಇರುತ್ತೆ. ಆದ್ರೆ ಒಂದು ಮಳೆ ಬಿದ್ದ ಮೇಲೆ ಮತ್ತೆ ಶೆಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊನ್ನೆ ಒಂದು ಮಳೆ ಬಂತು ಬೆಂಗಳೂರಿನಲ್ಲಿ, ಬಟ್ ಅದಾದ್ಮೇಲೆ ಶೆಕೆಯ ಪ್ರಮಾಣ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಶೆಕೆ ಕಂಟ್ರೋಲ್ ಆಗಬೇಕು ಅಂತ ಅಂದ್ರೆ ಕರೆಕ್ಟ್ ಆಗಿ ಸಂದರ್ಭದಲ್ಲಿ ಮಳೆ ಬರಬೇಕು. ಪೂರ್ವ ಮುಂಗಾರಿನ ಎಫೆಕ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಲ ಮಳೆ ಬಂತು ಅಂದ್ರೆ ಮತ್ತೆ ಶೆಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಳೆಯನ್ನ ನಿರೀಕ್ಷಿಸಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಶೆಕೆ ಜಾಸ್ತಿ ಆಗೋದ್ರಿಂದ ಜನ ಸ್ವಲ್ಪ ಮಳೆ ಬರಲಿ ಅಂತಾರೆ, ಸ್ವಲ್ಪ ಮಳೆ ಬಾರದೇ ಇರಲಿ ಅಂತ ಹೇಳ್ತಾರೆ. ಬಟ್ ರಾಜ್ಯದ 4 ಜಿಲ್ಲೆಗಳಿಗೆ ಈಗ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೊಟ್ಟಿದ್ದಾರೆ. ಬಟ್ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆ ಇದೆ. ಅದು ಕೂಡ ಜೋರಾಗಿ ಬರುವಂತಹ ಸಾಧ್ಯತೆ ಇಲ್ಲ. ಸ್ವಲ್ಪದಿಂದ ಹಗುರ ಮಟ್ಟಿಗೆ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.